ನೋಡಿ ಗಾಯ್ಸ್, ಶರಣಂಗೆ ಮಾಡ್ತಿದ್ದಾರೆ ಇವಾಗ ಮೇಕಪ್. ನಮ್ಮ ಧೀರಜ್ಗೆ ಕಂಪ್ಲೀಟ್ ಆಯ್ತು. ಇವಾಗ ಧೀರಜ್ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಳ್ಳೆ ಕಳ್ಳ ಇದ್ದಂಗೆ ಇದೆಯಾ. ಅದಕ್ಕೆ ನಾನಂದೆ ಏತ್ಲಂಟಿ. ಯಾರು ಎತ್ಲಂಡಿ? ಇವನಲ್ಲ ಮಗ, ಎಮ್ಮೆ. ದೇವಸ್ಥಾನದ ಹೆಸರು ನೋಡಿ, ದೊಡ್ಡ ಬೀರೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ನೋಡಿ ಗೈಸ್, ನನ್ನ ಹಸ್ಬೆಂಡ್ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಇವನು ಬಿದ್ದೇಟ್ ಮಾಡ್ಕೊಂಡವನೆ. ಬ್ಯಾಲ್ಡನ್ ಅಂತ ಅಂತಾರೆ ಇದಕ್ಕೆ ನಮ್ ಕಡೆ. ನಿಮ್ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ. ಸಿಕ್ತಾ? ಬಾಯಲ್ಲಿ ನೀರು ಬರ್ತಿದೆ ಮನು. ಆಯ್ತಾ? ಮೂವಿ ಶೂಟಿಂಗ್ ಆಗ್ಬೇಕಾದ್ರೆ ಟಿಫಿನ್ ಕರೆಕ್ಟ್ ಟೈಮ್ ತಿನ್ನೋಕ್ ಆಗಲ್ಲ. ಶರಣಣ್ಣ, ಇವಾಗ ತಾನೇ ಪೂಜೆ ಆಯ್ತು, ಹೆಂಗ ಅನಿಸ್ತದೆ? 3ನೇ ಹೀರೋ ಇಲ್ಲಿ ನೋಡಿ, ಜುಟ್ಟಲ್ಲಿ ಹೂವು ಇಟ್ಕೊಂಡು ಬರ್ತಾ ಇದಾರೆ. ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಫೈನಲಿ ನಮ್ಮ ಮೂವಿ ಶೂಟಿಂಗ್ ಡೇ ಸ್ಟಾರ್ಟ್ ಆಗೋಯ್ತು. ಇವತ್ತಿಂದ ಮೂವಿ ಶೂಟಿಂಗ್ ಇದೆ. ನಾವು ಇವಾಗ ಚನ್ನಪಟ್ಟಣದಲ್ಲಿ ಇದ್ದೀವಿ. ಇವತ್ತಿನ ಡೇ ಶೂಟ್ ಅಲ್ಲಿ ಯಾರ್ಯಾರು ಆರ್ಟಿಸ್ಟ್ ಇರ್ತಾರೆ ಅನ್ನೋದನ್ನ ನಾನು ಈ ಬ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಶೂಟಿಂಗ್ ಎಲ್ಲ ಯಾವ ತರ ನಡೆಯುತ್ತೆ, ಮತ್ತೆ ಶೂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡೋಕಿದೆ, ಅದನ್ನೆಲ್ಲ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಈ ಬ್ಲಾಗ್ ನ ಕೊನೆವರೆಗೂ ವಾಚ್ ಮಾಡಿ. ಇದೇ ಶರಣನ ಅಜ್ಜಿ ಮನೆ. ಇಲ್ಲಿ ಅಮ್ಮ ಇದ್ದಾರೆ. ಬೆಳಿಗ್ಗೆ ಪಾಪನ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಮುನ್ನು, ಧೀರಜಣ್ಣ, ಚೂರಿ ನೋಡು ಇಲ್ಲಿ, ಹಾಯ್ ಮಾಡು. ಸೊ ಇವಾಗ ಪೂಜೆಗೆ ರೆಡಿ ಆಗಿದ್ದೀರಾ? ಎಲ್ಲರೂ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಬಿಸಿಯಲ್ಲಿ ಇದ್ದಾರೆ. ಸೊ ಇವಾಗ ಎಲ್ಲರೂ ಇಲ್ಲಿಂದ ಹೊರಡ್ತಾ ಇದೀವಿ. ನಾವು ಚನ್ನಪಟ್ಟಣದಲ್ಲಿ ಶರಣ ಅವರ ಅಜ್ಜಿ ಮನೇಲಿ ಇದೀವಿ. ನೋಡಿ, ಇದೇ ಅವ್ರ ಮನೆ. ಹೌದು, ಇದೇ ಮನೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ 1:15ಗೆ ಆಗಮಿಸಿದಂತ ವ್ಯಕ್ತಿ ಇವರು. ಮಧ್ಯರಾತ್ರಿ ಅಲ್ವಾ? ಮಧ್ಯರಾತ್ರಿ 1:15 ಬಂದಿದ್ದಾನೆ. ಹೌದು, ಕೆಲಸದಲ್ಲಿ ಇದ್ದೆ. 10 ಗಂಟೆ 11 ಗಂಟೆವರೆಗೆ ಕೆಲಸ ಆಯ್ತು. 11 ಗಂಟೆ ಕೆಂಗೇರಿಂದ ಹೊರಟೆ, ಒಂದು 12 ಗಂಟೆ ರೀಚ್ ಆಯ್ತು. ಆದ್ರೂ ಬಂದ್ರಲ್ಲ, ಅದು ಗ್ರೇಟ್ ಬಿಡಿ. ಬಿಡ್ಬೇಕಲ್ಲಪ್ಪ, ತಮ್ಮ ಯಜಮಾನ್ರು ಯಾರು ಬಿಟ್ಟಿಲ್ಲ. ನೈಟ್ ಆದ್ರೂ ಪರವಾಗಿಲ್ಲ, ನೀನ್ ಬೇಗ ಬಾ, ಬೆಳಗ್ಗೆ ಬೇಗ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೀವಿ. ಇವಾಗ 10 ಗಂಟೆ 11 ಗಂಟೆಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಪೂಜೆ ಮಾಡ್ಕೊಂಬೋಣ. ಫಸ್ಟ್ ಒಂದು ಒಳ್ಳೇದಾಗ್ಲಿ ಅಂತ ಎಲ್ಲರೂ ಮನಸ್ಸಿಂದ ಆಶೀರ್ವಾದ ಮಾಡಬೇಕು ನೀವು ನಮ್ಗೆ, ಅಲ್ವಮ್ಮ? ಹೌದು, ನಮ್ಮ ಡೈರೆಕ್ಟರ್ ಅಂತೂ ಫುಲ್ ಬಿಸಿ ಇದ್ದಾರೆ. ಕೃಷ್ಣಣ್ಣ ಎಂಟ್ರಿ ಕೊಟ್ರು. ಕೃಷ್ಣಣ್ಣ, ಹಾಯ್, ಗುಡ್ ಮಾರ್ನಿಂಗ್. ಕೃಷ್ಣನ್ ಮನೆ ಇದು. ಯಾವ್ದು? ಇದು ಕೃಷ್ಣಣ್ಣನ ಮನೆ. ಕೃಷ್ಣಣ್ಣನ ಬ್ಯಾಕೆ ಇದೆ. ಹಾಗೆ ನೋಡಿ, ಕೃಷ್ಣನ ಮಮ್ಮಿ ಅಲ್ಲೇ ಇದ್ದಾರೆ. ಸೇಮ್ ಕೃಷ್ಣಣ್ಣ ತರನೇ ಇದಾರಲ್ಲ. ದಾರಿ ತಪ್ಪಿದ ಮಗ. ದಾರಿನೇ ತಪ್ಪಿಲ್ಲ. ಶರಣನ ಅಕ್ಕನ್ ಪಾಪು ಇವಾಗ ತಾನೇ ಎದ್ದು ರೆಡಿ ಆಗ್ತಾ ಇದ್ದಾಳೆ. ನೋಡಮ್ಮ ಇಲ್ಲಿ, ನೋಡ್ತಿಲ್ಲ, ನಾಚಿಕೆ. ನಾಚ್ಕೋತಾ ಇದ್ದಾಳೆ. ಸೇಮ್ ನೀವು ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲ, ಹಂಗೆ ಇದಲ್ಲ ಅವಳು. ಹೌದು, ಚಿಕ್ಕ ವಯಸ್ಸಲ್ಲಿ ನಾನು ಹಂಗೆ ಇದೆ, ಸಿಮಿಲರ್. ಇವಾಗ ನಾವು ಬಂದಿದ್ದು ಇಲ್ಲಿಗೆ ಯಾವಾಗ ಹೇಳಿ? ನೆನೆ ನೈಟ್ ಅಲ್ವಾ? ನೆನೆ ನೈಟ್ ನಾವು ಬಂದಿದ್ದು. ಸೊ ಇದು ಯಾವ ಊರು? ಚನ್ನಪಟ್ಟಣ. ಚನ್ನಪಟ್ಟಣದಲ್ಲಿ ಯಾವ ಊರು? ಚನ್ನಪಟ್ಟಣದಲ್ಲಿ ಯಾವ ಊರಲ್ಲಿ? ಗೌಡಿಗೆರೆ. ಗೌಡಿಗೆರೆ ನಿಯರು. ಊರ ಹೆಸರು ಯಾವುದು? ತೆಂಕನಹಳ್ಳಿ ದೊಡ್ಡಿ. ಹಾ, ನಾವ್ ಇವಾಗ ಅಲ್ಲಿದೀವಿ, ಗೊತ್ತಾಯ್ತಾ? ನೀವು ಅದನ್ನೇ ಹೇಳಿಲ್ಲ, ಚನ್ನಪಟ್ಟಣದಲ್ಲಿ ಎಲ್ಲಿದ್ದೀರಾ ಅಂತಾನೆ ಹೇಳಿಲ್ಲ. ಗೊತ್ತಿಲ್ಲ ನಂಗೆ. ಅಂದ್ರೆ ಇವಾಗ ನಮ್ದು ಶೂಟಿಂಗ್ ಸ್ಪಾಟ್ ಅಲ್ವಾ ಇದು. ಇವಾಗ ಇಲ್ಲೊಂದು ಮೆಮೊರಿ ಉಟ್ಕೋತು. ಆ ಮೆಮೊರಿ ಯಾವ ಪ್ಲೇಸ್ ಅಲ್ಲಿ ನಡೀತು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ವಾ? ಹಾ, ನೆನ್ಪಿಟ್ಕೊಳ್ಳಿ, ಸರಿನಾ? ಗೈಸ್, ಚನ್ನಪಟ್ಟಣದಲ್ಲಿರೋರು ಎಲ್ಲರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ನಮ್ಮ ಫಸ್ಟ್ ಡೇ ನಡೀತಾ ಇರೋದೇ ಚನ್ನಪಟ್ಟಣದಲ್ಲಿ. ಸೊ ಇಲ್ಲೇ ಶೂಟಿಂಗ್ ಇರೋದು. ಇವತ್ತು ಯಾವ ತರ ಇರುತ್ತೆ ಶೂಟಿಂಗ್ ಅಲ್ಲಿ, ಮತ್ತೆ ಯಾರ್ಯಾರು ಇರ್ತಾರೆ ಅನ್ನೋದನ್ನ ತೋರಿಸ್ತೀವಿ, ಬನ್ನಿ. ನಮ್ಮಿಬ್ರಿಗೆ ಗೊತ್ತಿಲ್ಲ ಗೈಸ್, ನಾವಿಬ್ರು ನೋಡಿ ಇವತ್ತು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದೀವಿ, ಬ್ಲಾಕ್ ಅಂಡ್ ವೈಟ್. ಯಾರು? ಅವ್ರಿಬ್ರು ಗಂಡ ಹೆಂಡ್ರು. ಮತ್ತೆ ಇವ್ರು ಯಾರು? ಮಗ ನೀನ್ ಯಾರು? ನಾ ಫ್ರೆಂಡು. ಗಂಡ ಹೆಂಡ್ರು, ಇವನು ಫ್ರೆಂಡು. ಅವನ್ ಚೂರಿ, ಇವನ್ ತೆರಿಯೋದು ಪೋಯ ಅಂತ. ಇಲ್ಲಿ ಬಂದ್ಬಿಟ್ಟು ತಮಿಳು ಕಲ್ತ್ಕೊಂಡ್ಬಿಟ್ಟವನಲ್ಲಮ್ಮ. ತಮಿಳ್ನಾಡು ಅನ್ಕೊಂಡ್ರಾ? ಮತ್ತೆ ಕರ್ನಾಟಕದಲ್ಲಿ ಬಾಳ್ಗೆ ಯಾಕೆ ಬಿಕ್ಳಿಸ್ದೆ? ಇವಾಗ ಟೈಮ್ 8:30 ಆಯ್ತು. ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದೀವಿ. ಎಲ್ಲ ಶೂಟಿಂಗ್ ಐಟಮ್ಸ್ ಎಲ್ಲ ಎತ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ನೋಡಿ, ಧೀರಜಣ್ಣ ಶರಣನ ಮುಂದೆ ಕೂತಿದ್ದಾರೆ. ಇಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಇವಾಗ ಹುಣಸೆ ಹುಳಿ ಕೊಯ್ಯೋ ಕಾರ್ಯಕ್ರಮ ನಡೀತಾ ಇದೆ.
ಮೊನ್ನೆ ನೀವು ಶೂಟಿಂಗಿಗೆ ಆಕ್ಟ್ ಮಾಡೋಕ್ ಬಂದಿರೋದಾ ಹುಣ್ಸೆ ಕೀಳೋಕ್ ಬಂದಿರೋದಾ? ಹುಣ್ಸೆ ಹಣ್ಣು ಕೀಳ್ತಾ ಇದೀವಿ, ಏನಕ್ಕಂದ್ರೆ ಇನ್ನೂ ಟಿಫನ್ ತಿಂದಿಲ್ಲ ಅಲ್ವಾ, ಅದಕ್ಕೆ ದೇವ್ರಿಗೆ ಫಸ್ಟ್ ಪೂಜೆ ಆಗ್ಬೇಕು. ಗೈಸ್ ಈ ಮೂವಿಯಲ್ಲಿ ನಮ್ಮ ಕೃಷ್ಣ ಕೂಡ ಇದ್ದಾನೆ, ಒಳ್ಳೆ ಕ್ಯಾರೆಕ್ಟರ್, ಫ್ರೆಂಡ್ ಕ್ಯಾರೆಕ್ಟರ್ ಸಖತ್ತಾಗಿದೆ. ಹೊಡಿತಾ ಇದಾರೆ ಅಲ್ಲಿ, ನೋಡೋಣ ಹೆಂಗ್ ಮಾಡ್ತಾನೆ ಅಂತ. ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇರೋದು ಅವನು, ಫಸ್ಟ್ ಟೈಮ್. ನಮ್ಮ ಧೀರಜ್ ಅಷ್ಟೇನೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇರೋದು. ನೋಡೋಣ ಹೆಂಗ್ ಮಾಡ್ತಾರೆ. ಹೌದು. ಹಾ ಸಿಕ್ತಾ ಟೋಫಿ ಚಿಕ್ಕ ನಮ್ಮ ಡೈರೆಕ್ಟರ್ ಬಂದ್ರು ನೋಡಿಲಿ ಕೊಡಿ. ಹೌದು ಶೂಟಿಂಗ್ ಬೇರೆ ಇದೆ. ನನ್ ಮುಂದೆ ನಂಗ್ ತಂದಿರೋ ತಿಂದ್ರಲ್ಲ ನೀವು, ಚೀಟಿಂಗ್ ನೀವು. ನಾನ್ ತಿಂದ್ರೆ ನೀನ್ ತಿಂದ್ರೆ ಬಾಯಲ್ಲಿ ನೀರು ಬರ್ತಿದೆ ಮನು, ಅಣ್ಣ ನೋಡಿಣ ಬಾಯಲ್ಲಿ ನೀರು ಬರ್ತಿದೆ ಹುಳಿ 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 ಮನೇಲಿ ನೋಡಿ ಚೆನ್ನಾಯ್ತಾ? ಏ ಅವ್ನು ನಿಮ್ಗೆ ಹೊಡಿತು. ಸೂಪರ್ ಕಣ ನೀನು, ಅದು ಬೀಳು ಇಲ್ಲ. ಹೋಗು. ಸಣ್ಣವ್ರಿಗೆ ಫೈನಲಿ ಸಿಕ್ತು. ಸಣ್ಣ ನೀಟಾಗಿ ಬಿಡ್ಸ್ಕೊಂತೀನಿ. ಬಾಯಲ್ಲಿ ನೀರು ಬರ್ತಿದೆ ಈಗಲೇ. ಅಪ್ಪ ಹೆವಿ ಹುಳಿ ಹುಳಿ ಇತ್ತು. ನನಗೆ ಸ್ವಲ್ಪ ಕಾಯಿ ಇರ್ಬೇಕು. ತಿನ್ನೋ, ಚೆನ್ನಾಗೈತೆ, ಚೆನ್ನಾಗೈತೆ ತಿನ್ನು. ಹೆಂಗಿದೆ ಅಮ್ಮ? ಹುಳಿ ಅಂತ ಎಲ್ಲರಿಗೂ ಗೊತ್ತು, ಇವ್ರು ನೋಡಿ ಹೆಂಗ್ ಮಾಡ್ತಾರ್ಬೇಕಾ. ಸಖತ್ತಾಗಿತ್ತು ಟೇಸ್ಟ್. ಕಹಿ ಸ್ವಲ್ಪ ಅಲ್ವಾ? ಸ್ವಲ್ಪ ಕಹಿ ಇದಲ್ಲ, ತುಂಬಾ ಹುಳಿ ಮಗ, ಅಂದ್ರೆ ತುಂಬಾ ಹಣ್ಣಾಗಿರೋದು. ಸೂರಿ ಬೇಕಾ ಬಾ, ಇಷ್ಟ ಹಾಕೊಂಡ್ರು ಬಾಯಿಗೆ. ಇನ್ನೊಂದ್ ತಗೊಂಡ್ ಬಂದ ನೋಡಿ ಇವನು. ಇಲ್ಲೊಂದ್ ಮರ ಇತ್ತು, ಅಲ್ಲಿ ನನ್ಗೆ ಬೆಲ್ದನ್ ಸಿಕ್ತು ನೋಡಿ. ಬೆಲ್ದನ್, ಬೆಲ್ಲದ ಹಣ್ಣು. ಬೆಲ್ಲದ ಹಣ್ಣಲ್ಲ, ಬ್ಯಾಲ್ದನ್ ಅಂತ ಅಂತಾರೆ ಇದಕ್ಕೆ ನಮ್ ಕಡೆ. ನಿಮ್ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದು ನನ್ನ ಫೇವ್ರೇಟ್, ಹುಳಿ ಹುಳಿಯಾಗಿ ಸಖತ್ತಾಗಿರುತ್ತೆ. ಇದಕ್ಕೆ ಸಕ್ಕರೆ ಉಪ್ಪು ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ. ಇದಂತೂ ಸ್ಮೆಲ್ ಬರ್ತಾ ಇದೆ, ಹಣ್ಣಾಗಿದೆ ಮಾ. ಹೌದಲ್ವಾ? ನಮ್ ಸೈಡ್ ಅದು ಇಲ್ವೇ ಇಲ್ಲ, ನಾ ಬ್ಯಾಂಗ್ಳೂರಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಹೌದಾ? ನಮ್ ಸೈಡ್ ಊರಲ್ಲೆಲ್ಲ ಜಾಸ್ತಿ ಸಿಗುತ್ತೆ. ಇಲ್ಲಿ 2 ಮರ ಇತ್ತು, ಕೃಷ್ಣನ್ ಕೈಲಿ ಕಿತ್ತಿಸ್ಕೊಂಡೆ. ನೋಡಿ ಗೈಸ್, ಈ ಹಣ್ಣು ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಎಲ್ಲರೂ ಬರ್ಲಿ ಅಂತ ಇದೇ ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಇಲ್ಲೇ ಟೆಂಪಲ್ ಇದೆ, ಇವಾಗ ಇಲ್ಲೇ ಪೂಜೆ ಮಾಡಿಸ್ಕೋತಾ ಇರೋದು. ಇದು ಬಂದು ಚನ್ನಪಟ್ಟಣದಲ್ಲಿ ಇರೋದು ಅಲ್ವಾ ಅಮ್ಮ? ಹೌದು. ಪ್ಲೇಸ್ ಹೆಸರೇನು? ಈ ಪ್ಲೇಸ್ ನಮ್ಗೆ ಗೊತ್ತಿಲ್ಲ, ಇವಾಗ ತಾನೇ ಬಂದಿದ್ದು. ಸೊ ಇಲ್ಲೊಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಮರ ಗಿಡಗಳಿತ್ತಲ್ವಾ, ಹಣ್ಣದು ಮರ ಎಲ್ಲ ಇರುತ್ತಲ್ವಾ, ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಕ್ ಚೆನ್ನಾಗಿರುತ್ತೆ. ಮತ್ತೆ ಹಳ್ಳಿಲಿ ಇದ್ರು ಅಷ್ಟೇ, ಟೈಮ್ ಹೋಗೋದು ಗೊತ್ತೇ ಆಗಲ್ಲ, ಹಂಗಿರುತ್ತೆ. ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು, ವಿಲೇಜ್. ದೇವಸ್ಥಾನದ ಹೆಸರು ನೋಡಿ, ದೊಡ್ಡ ಬೀರೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಬಚ್ಚರಿ ಹೋಗೋಣ. ಸೊ ಗೈಸ್, ಇವಾಗ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು, ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಣ್ಣ ಹೇಗ ಅನಿಸ್ತಿದೆ? ಪೂಜೆ ಎಲ್ಲ ಆಯ್ತು. ಸೂಪರಾ? ಸ್ಟಾರ್ಟ್. ರೆಡಿ ಇದೀರಾ? ರೆಡಿ ಇದೀರಾ ಗೈಸ್? ಎಲ್ರು ಇಲ್ಲೇ ಕೂತಿದ್ದಾರೆ. ಅಣ್ಣ ಹೇಗ ಅನಿಸ್ತಿದೆ? ಪೂಜೆ ಆಯ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೇದೇ ಆಗ್ಲಿ ಅಂತ ಬೇಡ್ಕೊಳ್ಳೋಣ. ಹೌದಾ? ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳೋಣ. ಹೌದು ಹೌದು. ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳೋಣ. ಮನು ನೀವು? ಎಲ್ಲ ಒಳ್ಳೇದಾದ್ರೆ ಸಾಕು, ನಾವ್ ಅನ್ಕೊಂಡಿರೋ ತರ ಆದ್ರೆ ಸಾಕು. ಹೌದಾ? ಸೂರ್ಯ ನಿಂಗೆ? ಹೌದಾ? ಖುಷಿ ಆಗ್ತಿದ್ಯಾ? ಶರಣಣ್ಣ, ಇವಾಗ ತಾನೇ ಪೂಜೆ ಆಯ್ತು, ಹೆಂಗ ಅನಿಸ್ತಿದೆ? ಖುಷಿ ಆಗ್ತಿದ್ಯಾ? ಸಕ್ಸಸ್ ಆಗ್ಲಿ ಅಲ್ವಾ? ಇವಾಗ ಹೌದೇನ್ ಗೊತ್ತಾ, ಇಲ್ಲಿ ಇವ್ರು ಯಾರ್ಯಾರು ಅಂದ್ರೆ ಏನೇನ್ ಕ್ಯಾರೆಕ್ಟರ್ ಗೊತ್ತಿಲ್ಲ, ಇಂಟ್ರೊಡ್ಯೂಸ್ ಮಾಡಿಸಿ. ಇವರು ಹಾಯ್. ಓಕೆ, ಇವರು ಕ್ಯಾಮ್ರಾಮನ್. ಹಾಯ್ ಬ್ರೋ. ಇಲ್ಲಿ ಹಾಯ್.
ಯಾ ಬಿಬಿ ಪೂಜಾರಿ. ಓಕೆ, ಹಾ. ಇವರು ಕಾನ್ಸ್ಟೇಬಲ್. ಓಕೆ, ಇವರು ಕಾನ್ಸ್ಟೇಬಲಾ? ಓಕೆ, ಇವರು ನಮ್ಮ ಇನ್ಸ್ಪೆಕ್ಟರು. ಹಾಯ್. ಆಲ್ರೆಡಿ ನೀನು ಇಂಟ್ರೊಡ್ಯೂಸ್ ಮಾಡ್ತಿರೋದಲ್ವಾ, ಅದಕ್ಕೆ ಚೂರಿ ಫ್ರೆಂಡು ರಿಯಲ್ ಆಗಿ ಹೆಂಗೆ ನಾವು ಮೂರನೇ ಹೀರೋ ಇಲ್ಲಿ ನೋಡಿ, ಜುಟ್ಟಲ್ಲಿ ಹೂವು ಇಟ್ಕೊಂಡು ಬರ್ತಾ ಇದಾರೆ. ಜುಟ್ಟಲ್ಲಿ ಹೂವು ಇಟ್ಕೊಂಡು. ಹೌದು, ಫುಲ್ ಭಕ್ತಿಯಿಂದ ಕೇಳ್ಕೊತಾ ಇದ್ದೀನಿ. ಇರಿ ಬರ್ಲಿ. ಇಲ್ಲ, ಅವ್ರದ್ದು ಇನ್ನೊಂದು ಅರ್ಧ ಗಂಟೆ ಆಗ್ಬಿಡುತ್ತೆ. ಹಾ, ಸರಿ. ನಮ್ಮ ಮೂವಿದು 3rd ಹೀರೋ ಹೇಗೆ ಅನಿಸ್ತಿದೆ? ಪೂಜೆ ಆಯ್ತು, ಬೇಡ್ಕೊಂಡ್ವಿ ಎಲ್ಲ ಚೆನ್ನಾಗಾಗ್ಲಿ. ಖುಷಿ ಆಗ್ತಿದ್ಯಾ? ಮೂವಿಲಿ ಆಕ್ಟ್ ಮಾಡ್ತಿರೋದು ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಾ ಇದೆ, ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ, ಸಕ್ಸಸ್ ಆಗ್ಲಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಇನ್ನ ನಂದು ಟಿಫಿನ್ ಆಗಿಲ್ಲ. ಸೊ ಟಿಫಿನ್ ಆದ ನಂತರ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇವಾಗ ಮನೆಗೆ ಹೋಗಿ ಟಿಫಿನ್ ಮಾಡೋಣ. ನೋಡಿ ಗೈಸ್, ನಮ್ಮ ಶೂಟಿಂಗ್ ಪ್ಲೇಸ್ ಬಂದ್ಬಿಟ್ಟು ಇದೇ ಸ್ಕೂಲಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಆಲ್ರೆಡಿ ಇವಾಗ ಶೂಟಿಗೆಲ್ಲ ಪ್ರಿಪರೇಷನ್ಸ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಪ್ಲೇಸು, ಸಖತ್ತಾಗಿದೆ, ಇಷ್ಟ ಆಯಿತು. ಮೂವಿ ಶೂಟಿಂಗ್ ಆಗಬೇಕಾದ್ರೆ ಟಿಫಿನ್ ಕರೆಕ್ಟ್ ಟೈಮ್ ತಿನ್ನೋಕ್ಕಾಗಲ್ಲ. ಹೌದು, 12 ಗಂಟೆಗೆ ತಿಂತಾ ಇದ್ದೀವಿ ನೋಡಿ. ಒಂದೇ ಪ್ಲೇಟಲ್ಲಿ ಇಬ್ರು ತಿಂತಾ ಇದ್ದಾರೆ. ಹೌದು, ಬೇವ್ತು. ಅವರು ಶರಣ್ಣ ಕೂಡ ಅಷ್ಟೇ ಹೆವಿ ಬೇವ್ತೋಗಿದ್ದಾರೆ. ಕೃಷ್ಣನ ತಿಂದು ಆರಾಮ್ಸೆ ಕೂತಿದ್ದಾರೆ ರಾಜಂತರ. ಚೂರಿ ಕೂಡ ಅಷ್ಟೇ. ಯಾರು ಕೂಡ ತಡ್ಕೊಂಡ್ರು ಚೂರಿ ತಡ್ಕೊಳಲ್ಲ. ತಿನ್ನಿ ಬೇಗ. ನೋಡಿ ಗಾಯ್ಸ್, ಶರಣಂಗೆ ಮಾಡ್ತಿದ್ದಾರೆ ಇವಾಗ ಮೇಕಪ್ಪು. ನಮ್ಮ ಧೀರಜ್ಗೆ ಕಂಪ್ಲೀಟ್ ಆಯಿತು. ಇವಾಗ ಧೀರಜ್ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊ ಮಗ, ಮೇನ್ ಅದರಲ್ಲೇ. ಇಲ್ಲಾಂದ್ರೆ ಒಳ್ಳೆ ಕಳ್ಳ ಇದ್ದಂಗೆ ಇದೆಯಾ? ಮೇಕಪ್ ಎಲ್ಲ ಅವರೇ ಮಾಡ್ತಾ ಇರೋದು. ಸರಿ, ನಿನ್ ತರನೇ ಇಲ್ಲೊಬ್ಬ ಇದ್ದಾನೆ, ಇರುವ ನಿಮಿಷ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ವಾಂಟೆಡ್ ಲಿಸ್ಟ್ ಅಲ್ಲಿ ನಮ್ಮ ಧೀರಜ್ ತರನೇ ಇಲ್ವಾ ಇವನು? ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರೋದು, ಆಲ್ರೌಂಡರು. ನಂಗೆ ಮೇಕಪ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವರಿಗೆ. ಸನ್ಮ ಬರುತ್ತಾ ನಿಮಗೆ? ಹಾ, ಹಂಗಂದ್ರೆ ನೀವು ಮೇಕಪ್ ಆರ್ಟಿಸ್ಟ್ ಆಗ್ಬೋದಾಯ್ತಲ್ವಾ? ನೋಡಿ, ನಮ್ಮ ಚೂರಿ ಕುತ್ಕೊಂಡು ನೋಡ್ತಾ ಇದ್ದಾನೆ. ಅಂದರೆ ಆ್ಯಕ್ಚುಲಿ ಇದರಲ್ಲಿ ಅವನು ಏನು ಚೂರಿ ನಿನ್ನ ಕೆಲಸ? ಅದೇ ಇದು ಕ್ಯಾಮ್ರಾದು ಟೇಕ್ ನಂಬರ್ ಬರ್ಕೊಂಡು ಟೇಕ್ ನಂಬರ್ಗಳು ಬರ್ಕೊಳ್ತಾನೆ ಚೂರಿ. ಸೊ ನಮ್ಮ ಸಣ್ಣು ಅವರು ಯಾರ್ಯಾರು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಿದ್ದಾರೆ, ಫೇಸ್ ಎಕ್ಸ್ಪ್ರೆಷನ್ ಕೂಡ ನೋಡ್ಕೋತಾರೆ. ಡೈಲಾಗ್ಗಳೆಲ್ಲ ಎತ್ಕೊಡ್ತಾರೆ, ಅದಕ್ಕೆ ಹೆಲ್ಪ್ ಮಾಡ್ತಾರೆ ಅಲ್ವಾ ಸನಮ್ಮ? ಹೌದು. ನಾನು ಮತ್ತು ಕಿಶೋರಣ್ಣ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಹೋಗಿ ಇವಾಗ ತಾನೇ ಬಂದ್ವಿ. ಕಿಶೋರಣ್ಣ ನೋಡಿ, ಹಾಯ್ ಮಾಡಿ. ತುಂಬ ಟೈಮ್ ಆಯಿತು. ಸೊ ಆರ್ಟಿಸ್ಟ್ ರೆಡಿನಾ? ಕ್ಯಾಮ್ರಾ ಆಕ್ಷನ್. ಬಾಳೆ ನೀರಾ. ಗೈಸ್, ಫೈನಲಿ ಇವಾಗ 4 o'clock ಆಯಿತು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ಒಂದು ಶೂಟ್ ಮುಗೀತು. ಸೊ ಅದಕ್ಕೆ ಇವಾಗ ಊಟಕ್ಕೆ ಬಂದಿದ್ದೀವಿ. ಸಣ್ಣ ಅವರು ಮತ್ತು ಶರಣ ಎಲ್ಲ ಏನು ಮಾಡ್ತಿದ್ದಾರೆ ನೋಡಿ. ಶರಣ ಇನ್ನೂ ಬ್ಯುಸಿಯಾಗಿದ್ದಾನೆ, ಇನ್ನು ಅವ್ನು ಡೈಲಾಗಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅಣ್ಣ ಫುಲ್ಲು ಟಯರ್ಡ್ ಆಗಿದ್ದಾರೆ, ಡೈಲಾಗ್ ಹೇಳಿ ಫುಲ್ ಸುಸ್ತು. ನೋಡಿ, ನಮ್ಮ ಸಣ್ಣವರು ಹೇಳ್ಕೊಟ್ಟು ಸುಸ್ತು. ನೋಡಿ, ತಿಂತಾ ಇದ್ದಾರೆ. ಫುಲ್ಲು ಬೆವ್ತೋಗಿದ್ರು. ಈಗ ಅಲ್ಲಲ್ಲ, ಬೆವ್ತೋಗಿದ್ರಿ, ಮುಖ ತೊಳ್ಕೊಂಡು ಈಗ ಬಂದ್ರಿ. ಬಿಸಿಲಲ್ಲ ಹೆವಿ, ಕಷ್ಟ ಆಗ್ತೈತಾ? ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇವತ್ತಿಂದು? ಚೆನ್ನಾಗಿದೆ. ಶೂಟಿಂಗ್ ಅಂದ್ರೆ ಹೆಂಗೆ, ಕಷ್ಟನಾ? ಕಷ್ಟ, ಹೆವಿ ಕಷ್ಟಪ್ಪ. ಒಬ್ಬೊಬ್ಬರದು ಹೆವಿ ವರ್ಕ್ ಇರುತ್ತೆ, ಅಂದ್ರೆ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಹೌದು, ಹಂಗಿದ್ರೇನೆ ಸಕ್ಸಸ್ ಸಿಗೋದಲ್ವಾ? ಹೌದೌದು. ಹೆಂಗಿತ್ ಮಗ? ನಿಂಗೆ 4 ಗಂಟೆ ಆಗಿದ್ದು ಊಟ ಮಾಡ್ತಾ ಇದ್ದೀವಿ. 4 ಗಂಟೆಗೆ ಊಟ ಮಾಡ್ತಿದ್ದೀವಿ ಗೈಸ್. ನೋಡಿ, ಡೈರೆಕ್ಟರ್ ನನಗೆ ಈಗ ಇಷ್ಟಾದ್ರೂ ಫುಲ್ ಇದೆ, ಟೆನ್ಷನ್ ಮಾಡ್ಕೊಂಡು ಇಷ್ಟು ಇರಲ್ಲ ಅಷ್ಟೇ. ಪಾಪ ಅಷ್ಟು ಟೆನ್ಷನ್ ಮಾಡ್ಕೊತಾರೆ ಅವರು. ಟೆನ್ಷನ್ ಅಂದ್ರೆ ಎಲ್ಲಾರು ಮಾಡ್ಬೇಕಲ್ಲ. ಫ್ರೀ ರೀ ಪಾಪ, ಹೆವಿ ಟೆನ್ಷನ್ ಮಾಡ್ಕೊತಿದ್ದೀರಾ ನೀವು. ಅಂದ್ರೆ ನೀನು ಆಕ್ಟಿಂಗ್ ಮಾಡ್ಬೇಕಲ್ಲ ಮಗ. ನೀವೆರಡನ್ನು ಹ್ಯಾಂಡಲ್ ಮಾಡಿದ್ರೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕಾ? ನಂದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಇದು ಮಾಡ್ಬಿಡು. ತಾಗ್ಬಿಟ್ಟೈತೆ ಅವನಿಗೆ ಫೇಸ್. ಯಾವಾಗ ತಾಗ್ಬಿಡೈತೆ, ಗಾಯ ಆಗ್ಬಿಡೈತೆ. ಇವನು ಬಿದ್ದೇಟ್ ಮಾಡ್ಕೊಂಡವನೆ.
ನೋಡಿ ಗೈಸ್ ಆ್ಯಕ್ಟಿಂಗಲ್ಲಿ ಫುಲ್ ಇದು ಏನಾಗಿ ಏನು ಹಾಂ ಫುಲ್ಲು ಇನ್ವಾಲ್ವ್ ಆಗಿ ನಮ್ಮ ಧೀರಜ್ ಅವರು ಏಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ದಿನನೇ. ಫಸ್ಟು ನಿಂಬೆ ನೋಡಿದಾಗ ಬಲಿ ತೊಗೊಂಡ್ಬಿಡ್ತು. ಸೊ ಗೈಸ್ ಇವಾಗ ತಾನೇ ಊಟ ಮಾಡಿ ಆಯಿತು. ಊಟ ಮಾಡುವಷ್ಟರಲ್ಲಿ 4 o'clock ಕಳೀತು. ಯಾಕಂದರೆ ಮೂವಿ ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ, ಮಿಡಲಲ್ಲಿ ಬ್ರೇಕ್ ತಗೊಳ್ಳೋಕ್ಕೂ ಆಗಿರಲಿಲ್ಲ. ಹಾಗೆ ಇದು ನಂಗೊಂದು ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಇಲ್ಲಿವರೆಗೂ ನಾನು ಮೂವಿ ಮಾಡೇ ಇರಲಿಲ್ಲ, ಇದು ಫಸ್ಟ್ ಟೈಮು. ಬಟ್ ಅಪ್ಪ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಅಷ್ಟೇ ಕಷ್ಟ ಆಗಿದೆ. ಹೆವಿ ಹಾರ್ಡ್ ವರ್ಕ್ ಮಾಡಬೇಕು ಗೈಸ್. ಒಂದು ಮೂವಿ ಶೂಟ್ ಮಾಡಬೇಕಂತ ಅಂದರೆ ಹೆವಿ ನಮ್ಮ ಹಾರ್ಡ್ ವರ್ಕು, ಎಫರ್ಟ್ಸು ಮತ್ತು ಎಕ್ಸ್ಪ್ರೆಷನು, ಡೈಲಾಗ್ಸ್ ಎಲ್ಲನೂ ಕ್ಲಿಯರ್ ಆಗಿದ್ರೇ ಅಲ್ಲಿ ಮೂವಿ ಚೆನ್ನಾಗಿ ಬರೋದು. ನಮ್ಮದು ಮಾತ್ರ ಅಲ್ಲ, ಈವನ್ ಕ್ಯಾಮ್ರಾಮ್ಯಾನ್ ಅವರು ಕೂಡ ಅಷ್ಟೇ ತುಂಬ ಎಫರ್ಟ್ ಹಾಕ್ತಿದ್ದಾರೆ. ಹಾಗೆ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಬಟ್ ಕಷ್ಟನೂ ಇದೆ, ತುಂಬ ಕಷ್ಟ ಇದೆ. ನಾವು ಅಂದ್ಕೊಂಡ ಥರ ಅಲ್ಲ. ಇವಾಗ ನಾವು ಟಿ ವಿಲಾಗಲಿ ಅಥವಾ ಥಿಯೇಟ್ರಲ್ಲಾಗಲಿ ಹಾಗೆ ವೆಬ್ ಸೀರೀಸು ಯೂಟ್ಯೂಬಲ್ಲೆಲ್ಲ ನೋಡ್ತೀವಲ್ವ, ಸೊ ಅದು ನೋಡೋಕ್ಕೆ ಈಸಿಯಾಗಿರುತ್ತೆ, ಬೇಗ ನೋಡಿಬಿಡ್ತೀವಿ. ಅದು ಬೇರೆ ಸ್ಕಿಪ್ ಮಾಡಿ ಬೇರೆ ನೋಡ್ತೀವಿ. ಬಟ್ ಆ ಥರ ಅಲ್ಲ ಗೈಸ್, ಇಲ್ಲಿ ಆ ಸ್ಕಿಪ್ ಮಾಡೋವಂಥ ಸೀನ್ ತೆಗಿಯೋಕ್ಕೂ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೋಡಿ ಬನ್ನಿ ಇವಾಗ ತೋರಿಸ್ತೀನಿ ಮುನ್ನೆಲ್ಲ ಏನು ಮಾಡ್ತಿದ್ದಾರೆ ಅಂತ. ನೋಡಿ ಗೈಸ್ ಶೂಟ್ ನಡೀತಾ ಇದೆ. ಅಣ್ಣ ಹೇಗೆ ನಡೀತಾ ಇದೆ ಮೂವಿ ಶೂಟಿಂಗ್ಸ್? ನಡೀತಿದೆ, ಸ್ವಲ್ಪ ಟೇಕ್ಸ್ ಜಾಸ್ತಿ ಆಗ್ತದೆ, ಫಸ್ಟೇ ಅಲ್ವಾ, ಹಂಗಾಗಿ ನಾಳೆಯಿಂದ ಈಸಿ ಆಗುತ್ತೆ. ಈಸಿ ಆಯ್ತು. ನಾನು ಬಂದಿದ್ದು ಲೇಟ್ ಆಯಿತು ಇವತ್ತು, ನಾಳೆ ಸ್ವಲ್ಪ ಬೇಗ ಆಗಿ ಬರ್ತೀನಿ. ಅಂದರೆ ಸೆಟಪ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೆಟಪ್ ಲೇಟ್ ಆಯಿತು, ಬಂದಿದ್ದು ಮಾಡಿಸ್ಬೇಕಾಗಿತ್ತು ಹಂಗಾಗಿ. ಹೌದು, ಹಸ್ಬೆಂಡ್ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ, ಸಡನ್ ಚೇಂಜ್ ಮಾಡಿಬಿಟ್ರು ಅಲ್ವಾ? ಏನೋ ಸರ್ಕಸ್ ಮಾಡ್ತಾ ಇದ್ರು, ಇಲ್ಲಿ ಹಿಂಗಿಟ್ಟು ಹೆಂಗೆ. ಹೌದು, ಇವಾಗ ನೋಡಿ ಚಿಕ್ಕ ಕಾಣ್ತಾರೆ. ಪೊಲೀಸರು ಇದ್ದಾರೆ ನೋಡಿ, ಇಲ್ಲಿ ಪೊಲೀಸರು. ಗೈಸ್ ಫೈನಲ್ ಇವಾಗ ಪ್ಯಾಕಪ್ ಶೂಟಿಂಗ್ ಎಲ್ಲ ಮುಗೀತು, ಅಂದರೆ ಇವತ್ತಿನ ಡೇ ಮುಗೀತು. ಬನ್ನಿ ಬನ್ನಿ. ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡಿಬಿಟ್ಟು ಬಂದೆ ಮನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ನಿಂತ್ಕೊಂಡು ಕಾಲು ನೋವು ಬಂದ್ಬಿಡ್ತು, ಅದೊಂದೇ. ಮತ್ತು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಏನು ಸುಸ್ತಾನದಾಗಲ್ಲ. ಬಟ್ ಏನಂದರೆ ರೀಟೇಕ್ಗಳು ಮಾಡ್ತಾ ಇರಬೇಕಾಗುತ್ತೆ. ಅವರು ಎಷ್ಟು ಟೇಕ್ ಹೇಳ್ತಾರೆ ಓಕೆ ಆಗೋವರೆಗೂ ಮಾಡ್ತಾನೆ ಇರಬೇಕು. ಬಟ್ ತುಂಬ ಟೇಕ್ಸ್ಗಳಾಗುತ್ತೆ. ಏನಕ್ಕಂದರೆ ಇಲ್ಲಿ ಮಾಡ್ತಿರೋರೆಲ್ಲ ಪ್ರತಿಯೊಬ್ಬೊಬ್ಬರು ಆ್ಯಕ್ಟರ್ಸು ಕೂಡ ಎಲ್ಲ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಿರೋರೇ. ಅಂದರೆ ನಾನು ಒಂದು ಶಾರ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರ್ಬೋದು ಅಷ್ಟೇ, ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಇವ್ರುಗಳಿಗೆ ಸ್ವಲ್ಪ ಅಂದರೆ ಇನ್ನೂ ರೀಲ್ಸ್ ಸಹ ಮಾಡಿಲ್ಲ ಅವರು, ರೀಲ್ಸಲ್ಲೂ ಲಿಪ್ಸಿಂಗ್ ಸಹ ಮಾಡಿಲ್ಲ. ಅವ್ರ ಕೈಲೆಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ದೀವಲ್ವಾ, ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆ್ಯಕ್ಟಿಂಗು. ಅವ್ರಿಗೆಲ್ಲ ಹೇಳ್ಕೊಟ್ಟು ತಾಳ್ಮೆಯಿಂದ ಮಾಡ್ತಾ ಇದ್ದೀವಿ. ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಬರಬೇಕು ಅನ್ನೋದೇ ನಮ್ಮ ಮೈಂಡಲ್ಲಿ ಇರೋದಲ್ವಮ್ಮ? ಹೌದು, ಚೆನ್ನಾಗಿ ಬರ್ತಿದೆ ಅಲ್ವಾ? ಚೆನ್ನಾಗಿ ಬರ್ತಿದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಈ ಮೂವಿ ಮೇಲೆ ಇರಬೇಕು, ಮತ್ತು ತುಂಬ ಸಪೋರ್ಟ್ ಮಾಡಬೇಕು ಅಲ್ವಾ ಅಮ್ಮ? ತುಂಬ ರಿಸ್ಕ್ ತೊಗೊಂಡಿದ್ದೀವಲ್ವಾ? ಮತ್ತೆ ಹೌದು, ಅದು ನಿಜ, ತುಂಬ ರಿಸ್ಕ್ ತೊಗೊಂಡಿದ್ದೀವಿ. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಮುನ್ನು ನನ್ನ ಹತ್ರ ಈಗ ಸೈಡ್ಗೆ ಬಂದು ಹೇಳ್ತಾ ಇದ್ರು, ಇವತ್ತಿನ ಒಂದು ದಿವಸ ಶೂಟಲ್ಲಿ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದ್ರೆ ಇವ್ರು ನನ್ನ ಜೊತೆ ಇದ್ರು, ಬಟ್ ಇವ್ರ ಜೊತೆ ಇದ್ದು ನಾನು ಆ್ಯಕ್ಟಿಂಗ್ ನೋಡ್ಕೋತಿದ್ದೆ ಮೇಯ್ನ್ ಆಗಿ. ಇವತ್ತು ನಾನು ಎಲ್ಲರೂ ಆ್ಯಕ್ಟಿಂಗ್ ನೋಡ್ಕೋತಿದ್ದೆ, ಮತ್ತು ಟೇಕ್ ಎಲ್ಲ ನೋಡ್ಕೋತಾ ಇದ್ದೆ. ಸೊ ಅದಕ್ಕೋಸ್ಕರ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಬರ್ತಿದೆ ಅದೆಲ್ಲ ಚೆಕ್ ಮಾಡ್ಕೊತಾ ಇದ್ರು. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದೀವಾ, ಎಷ್ಟೆಲ್ಲಿ ಚೆನ್ನಾಗಿ ಬರ್ತಿದ್ಯಾ, ಇಲ್ಲ ಫೇಸಲ್ಲಿ ಏನಾದರೂ ಡಲ್ನೆಸ್ ಇದೆಯಾ, ಅದನ್ನೆಲ್ಲ ಸಣ್ಣವ್ರು ನೋಡ್ಕೊತಾ ಇದ್ರು. ಚೂರಿನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಇವತ್ತು. ನೋಡಿ ಬೆವ್ತೋಗಿದ್ದಾನೆ. ಅದೇ ಬೆವ್ತೋಗಿದ್ದೆ ತಾನೆ, ಆದ್ರೂ ಹೋಗಿ ಮುಖ ತೊಳ್ಕೊಂಡು ಬಂದಿದ್ದು. ಮತ್ತೆ ಬಿಸಿಲು ಕೂಡ ಇತ್ತು, ಕಷ್ಟ ಆಯ್ತು. ಬಟ್ ಆದ್ರೂ ಇಷ್ಟಪಟ್ಟು ಚೆನ್ನಾಗಿ ಮಾಡಿದೀವಿ. ಹೌದು. ಹೇಗಿತ್ತು ಅಣ್ಣ? ಇಷ್ಟ ಆಯ್ತಾ? ಅಲ್ಲ, ಶೂಟಿಂಗ್ ಮಾಡೋದ್ ಬಿಟ್ಟು ಎಲ್ಗೋಡೋಗಿದ್ರಿ ಟೀ ಕುಡಿಯೋಕೆ? ಮತ್ತೆ ನಾನು ಲೆಮನ್ ಟೀ ಕುಡಿಯೋಕೆ ಹೋಗಿದ್ದೆ. ಏನ್ ನಡ್ಕಾಡ್ತಾರೆ ಗೊತ್ತಾ ಡೌರಾಜ ಇವರು? ಏನಿಲ್ಲ ಅಲ್ವಾ ಮುನು? ಆಕ್ಟಿಂಗ್ ಮಾಡೋದ್ ಬಿಟ್ಟು ಅದನ್ನೇ ಹೇಳಿದ್ದು. ಸಣ್ಣವರು ಕಡ್ಡಿ ತಗೊಂಡು ಅಟ್ಟಾಡ್ಸ್ಕೊಂಡು ಹೋಗಿದ್ರು ನೋಡಿ. ಹೌದೌದು, ಯಾಕಂದ್ರೆ ಅದ್ ನನ್ ಕರ್ತವ್ಯ. ಇವನು ಟೀ ಲವರ್ಸ್ ಅಂದ್ರೆ ಡಬಲ್ ಮೀನಿಂಗ್ ಅಲ್ಲ, ಸಾರಿ, ಟೀ ಅಂದ್ರೆ ತಿಕ್ಕ ಟೀ ಟೋಟ್ಲರ್. ಟೀ ಟೋಟ್ಲರ್ ಅಮ್ಮ ನಾನು. ಟೀ ಟೋಟ್ಲಾ? ಟೀ ಟೋಟ್ಲರ್. ಅವು ಅದಕ್ಕೆ ಅಂದ್ರೆ ಏನ್ ಹೇಳು? ಏನು ಜಾಸ್ತಿ ಟೀ ಕುಡಿಯೋರು ಗೊತ್ತು. ಎಷ್ಟ್ ಕೊಟ್ರು ಕುಡಿತಾರೆ ಇವರು, ಆತರ ನಮ್ಮ ಧೀರಜಣ್ಣ. ಹಂಗೆ ಆಯ್ತು, ತುಂಬಾ ಸತಿ ಕುಡಿತೀನಿ. ಸೊ ಗೈಸ್ ಶೂಟಿಂಗ್ ಎಲ್ಲ ಮುಗಿಸಿ ಅಲ್ಲಿ ಪ್ಯಾಕಪ್ ಎಲ್ಲ ಆಗಿ ಮನೆಗೆ ಬಂದು ಊಟ ಮಾಡೋ ಅಷ್ಟರಲ್ಲಿ ಇವಾಗ 10 o'clock ಆಯಿತು. ಸೊ ಆಯ್ತು, ಇವತ್ತಿನ ಡೇ ಅಂದರೆ ಶೂಟಿಂಗ್ ಎಲ್ಲ ಇವತ್ತಿದು ಮುಗೀತು. ಮನು ಏನು ಹೇಳೋಕೆ ಇಷ್ಟಪಡ್ತೀರಾ? ಹೇಗೆ ಅನ್ನಿಸ್ತು? ಸಗದಾಗಿತ್ತು ಇವತ್ತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು.
ಮತ್ತೆ ಪ್ಯಾಕಪ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಅಲ್ಲೇ ಸೆಟಪ್ ಮಾಡಿ ರೂಮ್ ಎಲ್ಲ ಲಾಕ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ನಾಳೆ ಮತ್ತೆ ಅಲ್ಲೇ ಕಂಟಿನ್ಯೂ ಇದೆ. ಮತ್ತೆ ಇನ್ನೂ ಒಂದಷ್ಟು ಜನ ಆರ್ಟಿಸ್ಟ್ ಬರ್ತಾರೆ. ನಾಳೆ ಕೂಡ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಿನ ವ್ಲಾಗ್ಗಳು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲಿದ್ದು ಏನಾದರೂ ಒಂದು ಕಂಟೆಂಟ್ ಕೊಟ್ಟು ಎಲ್ಲರ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋ ಥರ ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೀವಿ. ಹಂಗೆ ಈ ಕಡೆ ಶೂಟಿಂಗು ಕೂಡ ಕವರ್ ಮಾಡ್ತೀವಿ. ಬಟ್ ಡೈಲಿ ವ್ಲಾಗ್ ಮಾಡೋದು ಅಂತೂ ನಿಲ್ಸೋದಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮಾಡಿ. ಅಂದ್ರೆ ನಿಲ್ಲಿಸ್ಬೇಕಾ ನಿಲ್ಲಿಸಬಾರ್ದಾ ನಮ್ ವ್ಲಾಗ್ನ? ಅಲ್ಲ ಇವಾಗ ಊಟ ಮಾಡಿ ಆಯ್ತಲ್ವಾ, ಎಲ್ಲಿಗೆ ಸವಾರಿ? ಇವಾಗ ವಾಕಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ತಿಂದಿದ ತಕ್ಷಣ ಮಲ್ಕೋಬಾರ್ದು ಅಂತ ಒಂದ್ ಸ್ವಲ್ಪ ಜೀರ್ಣ ಆಗ್ಲಿ ಅಂತ ವಾಕ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಬಂದು ಮಲ್ಕೊಳ್ಳೋಣ. ಸರಿನಾ? ಓಕೆ. ಸೂರಿ, ನಿಂಗೆ ಹೆಂಗ ಅನಿಸ್ತು ಇವತ್ತಿನ ಶೂಟಿಂಗ್ ಎಲ್ಲ? ಏನಿಲ್ಲ, ಫಸ್ಟ್ ಡೇ ಅಲ್ವಾ, ಪ್ರಯತ್ನ ಪಡ್ತಾ ಇದೀವಿ. ಇನ್ನೂ ಬರ್ಬೇಕು, ಚೆನ್ನಾಗಿ ಬರುತ್ತೆ, ಮಾಡ್ತೀವಿ. ಬಂದೈತೆ ಆಗ್ಲೇ. ಹೌದಾ? ಖುಷಿ ಆಗ್ತಿದ್ಯಾ ನಿಂಗೆ? ಬರ್ತಿದ್ಯಾ ಚೆನ್ನಾಗಿ? ಎಲ್ಲ ಬರ್ತಿದೆ ಚೆನ್ನಾಗಿ. ನಂಗೆ ಚೂರಿ ಇರೋದು ಖುಷಿ ಆಗ್ತಿದೆ. ಯಾಕೋ ತಮ್ಮನು, ನಂಗೆ ಟೀ ಮಾಡೋಕೆ ಪಾರ್ಟ್ನರ್ ಅವನೇ, ಬೂಸ್ಟ್ ಮಾಡೋಕೆ ಪಾರ್ಟ್ನರ್ ಅವನೇ. ಇವತ್ತು ನೀವೇ ಎಲ್ಲ ಮಾಡಿದಲ್ವಾ? ಎಲ್ಲ ಏನು, ನಾನು ಮತ್ತು ಚೂರಿ ಅಷ್ಟೇ. ಟೀ ಮತ್ತು ಇವತ್ತು ಯಾರು ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ, ದೊಡ್ಡವರು ನಾವೇ ಎಲ್ಲರೂ ಇರೋದು. ಅದಕ್ಕೆ ನಾವಿಬ್ಬರೇ ಇವತ್ತು ಬೂಸ್ಟ್ ಟೀ ಎಲ್ಲ ಮಾಡಿ. ಚೂರಿ ಇವಾಗ ಎಣ್ಣೆ ಆಗ್ಬೇಕಷ್ಟೇ. ಹೌದು, ಹರಿಪ್ರಿಯಾ, ಹರಿಪ್ರಸಾದ್ ಅಲ್ಲ, ಹರಿಪ್ರಿಯಾ. ಗೈಸ್, ಮುಂದಿನ ದಿನದ ವ್ಲಾಗಲ್ಲಿ ಇವಾಗ ನಾವು ಎಲ್ಲಿ ಉಳ್ಕೊಂಡಿದ್ದೀವಿ, ಈ ಜಾಗ ಹೇಗಿರುತ್ತೆ ಅನ್ನೋದನ್ನ ನಾಳೆ ನಿಮಗೆ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಸೊ ನಾಳೆ ನಮಗೆ ಬೆಳಗ್ಗೆ 6 o'clockಗೆ ಶೂಟ್ ಇರುತ್ತೆ. ಶೂಟ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬೇಗ ಬರ್ತೀವಿ ಅಂತ ಅನ್ನಿಸ್ತಿದೆ. ನಾಳೆ ಬೇಗ ಮುಗಿಸಿದ ತಕ್ಷಣ ಬಂದು, ಶರಣ ಅವ್ರ ಅಜ್ಜಿ ಮನೇಲಿ ನಾವು ಉಳ್ಕೊಂಡಿರೋದು. ಅವ್ರ ಮನೆ ಯಾವ ಥರ ಇದೆ, ಮನೇಲಿ ಈವ್ನಿಂಗ್ ಯಾರ್ಯಾರು ಇರ್ತಾರೆ, ಶೂಟಿಂಗ್ ಎಲ್ಲ ಆದಮೇಲೆ ನಾವೆಲ್ಲ ಏನೇನು ಮಾಡ್ತೀವಿ, ಯಾವ ಥರ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಾಳೆ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಇವತ್ತಿನ ವ್ಲಾಗಲ್ಲಿ ನಮಗೆ ಸ್ವಲ್ಪ ರಿಸ್ಕ್ ಆಯಿತು. ಏನಕ್ಕಂದರೆ ಸ್ಟಾರ್ಟಿಂಗ್ ಅಲ್ವಾ ಶೂಟಿಂಗ್ ಡೇ, ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ಏನು ಗೊತ್ತಾ, ಅಲ್ಲಿ ಎಮ್ಮೆದು ಸೆಗಣಿ ಇತ್ತು ಆಯ್ತಾ, ಜಾಸ್ತಿ ಇತ್ತು. ಅದಕ್ಕೆ ಏನಂತಂದ್ರೆ, ಏನಂದ್ರೆ ಹಳ್ಳಿಲಿ ಪ್ರೋಟೀನ್ ಸಿಗುತ್ತಲ್ಲ, ಜಾಸ್ತಿ ತಿಂದು ಚೆನ್ನಾಗಿ ಮಾಡಿ. ಸಗಣಿ ತಿನ್ಬೇಕಾ? ಅಲ್ಲ ಅಂದ್ರೆ ಹುಲ್ಲು ಎಲ್ಲ ಜಾಸ್ತಿ ತಿನ್ನುತ್ತೆ, ಹಳ್ಳಿ ಅಲ್ವಾ, ಜಾಸ್ತಿ ತಿನ್ನುತ್ತೆ. ಅದಕ್ಕೆ ಜಾಸ್ತಿ ಇದು ಏನು ಸೆಗಣಿ ಮಾಡುತ್ತೆ ಅಂತ ಇವನೇ ಹೇಳ್ದ. ಅದಕ್ಕೆ ನಾನಂದೆ ಹೇತ್ಲಂಟಿ. ಯಾರು ಎತ್ಲಂಡಿ? ಇವನಲ್ಲ ಮಗ, ಎಮ್ಮೆ. ಇಷ್ಟು ಅಲ್ಲಿ ನೋಡಿ, ಅದು ರೋಡಲ್ಲಿ ನೀವು ನೋಡಿದ್ರಾ? ಪಾಪ ಆ ಪ್ರಾಣಿಗಳು ಅದ್ರ ಪಡೆಗೆ ಅದು ತಿಂದ್ಕೊಂಡು ಅದ್ರ ಕೆಲಸನ ಅದನ್ನ ಮಾಡ್ತದೆ. ಇವ್ರು ನೋಡಿ, ಅದ್ರ ಹೇಳೋದಕ್ಕೂ ಕಣ್ಣಾಗ್ತಾರೆ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್, ನಾಳೆ ಮತ್ತೆ ಸಿಗೋಣ. ಧೀರಜ್ ಬಾಯ್ ಮಾಡ. ಮಾಡ್ದೇನಪ್ಪ, ವಾಕಿಂಗ್ ಮಾಡ್ತಿದೀವಲ್ಲ. ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತಿದ್ವ ನೋಡಲ್ಲಿ. ಬಾಯ್ ಬ್ರೋ, ಬಾಯ್ 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 ಮಾಡಿ. ನಾಳೆ ಕಂಟಿನ್ಯೂ ಆಗತ್ತೆ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ